ಯಾವುದೇ ಸಿನಿಮಾ ರಂಗ ಇರಲಿ, ಅಲ್ಲಿ ಒಂದಷ್ಟು ಬಯೋಪಿಕ್ ಸಿನಿಮಾಗಳು ಆಗುವ ಸಹಜ. ಆದರೆ ಈ ಬಯೋಪಿಕ್ ಸಿನಿಮಾ ಆಗುವ ಮುಂಚೆ ಆ ವ್ಯಕ್ತಿಯ ಏನು ಅಪ್ಪಣೆನ ಪಡ್ಕೋಬೇಕು, ಅನುಮತಿ ಪಡೆದ ನಂತರ ಸಿನಿಮಾ ಚಿತ್ರೀಕರಣ ಆಗೋದು ಸಹಜ. ಈಗಾಗಲೇ ಸಾಕಷ್ಟು ಬಯೋಪಿಕ್ ಸಿನಿಮಾಗಳು ಕೂಡ ಬಂದಿವೆ. ಆದರೆ ಎಲ್ಲ ಒಂದು ಕಡೆಗೆ ಬಯೋಪಿಕ್ ಸಿನಿಮಾವನ್ನು ಸರಿಯಾಗಿ ಮಾಡ್ತಾರಾ ಅಥವಾ ಸರಿಯಾಗಿ ಮಾಡಲ್ವಾ ಅನ್ನೋ ಒಂದಿಷ್ಟು ಭಯ ಆತಂಕ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ನು, ದೊಡ್ಡ ಡೈರೆಕ್ಟರ್ಗಳು ಮಾತ್ರ ದೊಡ್ಡ ವ್ಯಕ್ತಿಗಳ ಬಯೋಪಿಕ್ನ ಸಿನಿಮಾ ಮಾಡಲಿಕ್ಕೆ ಮುಂದಾಗ್ತಾರೆ. ಕನ್ನಡದಲ್ಲೂ ಕೂಡ ಒಂದಿಷ್ಟು ಬಯೋಪಿಕ್ ಸಿನಿಮಾಗಳು ಆಗಿವೆ, ಆದರೆ ಅಷ್ಟು ಮಟ್ಟಕ್ಕೆ ಅವು ಹಿಟ್ ಕೂಡ ಆಗಿಲ್ಲ. ಆಗ ನೋಡಿದ್ರೆ ಒಂದು ಸಿನಿಮಾ ಈಗ ಬಯೋಪಿಕ್ಕು ಏನು ಶುರುವಾಯಿತು, ಈಗ ಅದಕ್ಕೆ ಒಂದಷ್ಟು ಅಡೆತಡೆಗಳು ಕೂಡ ಬಂದಿದೆ. ಅದು ಯಾವುದಂದರೆ ಸಾಲು ಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕ ಅಂದ ತಕ್ಷಣ ನಿಮಗೆ ನೆನಪಾಗೋದು ಮರ, ಗಿಡ, ಪರಿಸರ, ಹಸಿರು. ಸೊ ಮರ ಗಿಡಗಳನ್ನು ಸಾಕೊಂಡು ಸಲುಹಿ ಆ ಎಮ್ಮ ರಾಷ್ಟ್ರ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಸುದ್ದಿಯಾಗಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕರ ಕುರಿತು ಸಾಕಷ್ಟು ಡಾಕ್ಯುಮೆಂಟ್ರಿಗಳು ಬಂದಿವೆ, ಸಾಕಷ್ಟು ಪುಸ್ತಕಗಳು ಬಂದಿವೆ. ಈಗ ಸಿದ್ದೇಶ್ ಅನ್ನೋರು ಒಂದು ಕೃತಿ ಬರೆದಿರ್ತಾರೆ ಸಾಲು ಮರದ ತಿಮ್ಮಕ್ಕನ ಅವರ ಬಗ್ಗೆ. ಸೊ ಆ ಕೃತಿನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಒಂದು ತಂಡ ಹೊರಡುತ್ತೆ. ಒರಟ ಖ್ಯಾತಿಯ ಶ್ರೀ ಅಂತೇಳಿ ಆ ಸಿನಿಮಾವನ್ನು ನಿರ್ದೇಶನ ಮಾಡೋದಕ್ಕೆ ಹೊರಡ್ತಾರೆ. ಆ ಸಿನಿಮಾಗೆ ವೃಕ್ಷ ಮಾತೆ ಅಂತೇಳಿ ಟೈಟಲ್ ಇಡ್ತಾರೆ. ಸೊ ಆ ಸಿನಿಮಾವನ್ನು ದಿಲೀಪ್ ಅನ್ನೋರು ಮತ್ತು ಒಂದಿಷ್ಟು ಸ್ನೇಹಿತರು ಸೇರ್ಕೊಂಡು ಆ ಸಿನಿಮಾನ ನಿರ್ಮಾಣ ಮಾಡಲಿಕ್ಕೆ ಹೊರಡ್ತಾರೆ. ಆರಂಭದಲ್ಲಿ ಈ ಸಿನಿಮಾ ಟೇಕ್ ಆಫ್ ಆಗುತ್ತೆ, 2 ದಿನ ಚಿತ್ರೀಕರಣ ಆಗುತ್ತೆ. ಆದರೆ ಈಗ ಸ್ವತಃ ಸಾಲು ಮರದ ತಿಮ್ಮಕ್ಕ ಅವರೇ ನನ್ನ ಅನುಮತಿ ಇಲ್ಲದೆ ನನ್ನ ಬಯೋಪಿಕ್ ಸಿನಿಮಾವನ್ನು ಮಾಡ್ತಾ ಇದ್ದಾರೆ, ಇದನ್ನು ತಡೆ ನೋಡಬೇಕು ಅಂತೇಳಿ ಒಂದು ದೂರನ್ನು ಕೊಡ್ತಾರೆ. ಅದಷ್ಟೇ ಅಲ್ಲ, ಅವರ ಸಾಕು ಮಗ ಉಮೇಶ್ ಅವರು ಕೂಡ ಸಾಲು ಮರದ ತಿಮ್ಮಕ್ಕ ಅವರ ಜೊತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೋಗ್ತಾರೆ. ಅಲ್ಲೂ ಕೂಡ ಈ ಸಿನಿಮಾ ಚಿತ್ರೀಕರಣ ನಿಲ್ಲಿಸಬೇಕು, ನಮ್ಮ ಅನುಮತಿ ಇಲ್ಲದೆ ಸಿನಿಮಾ ಚಿತ್ರೀಕರಣ ಆಗ್ತಾ ಇದೆ ಅಂಥೇಳಿ ಅಲ್ಲೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಈಗ ವಿಷಯ ಏನಂತಂದರೆ, ಆರಂಭದಲ್ಲಿ ಏನು ಈ ಸಿನಿಮಾ ಚಿತ್ರೀಕರಣ ಮಾಡೋಕ್ಕೆ ಹೊರಟಿರ್ತಾರೆ, ಆಗ ಸಾಲು ಮರದ ತಿಮ್ಮಕ್ಕ ಅವರ ಅನುಮತಿಯನ್ನು ಪಡ್ಕೊಂಡಿರ್ತಾರೆ, ಆಮೇಲೆ ಉಮೇಶ್ ಅವರು ಕೂಡ ಅನುಮತಿಯನ್ನು ಪಡ್ಕೊಂಡಿರ್ತಾರೆ. ಸೊ ಸಿನಿಮಾನ ಶುರು ಮಾಡಲಿಕ್ಕೆ ಹೊರಡ್ತಾರೆ. 2 ದಿನ ಚಿತ್ರೀಕರಣ ಆದ ಬಳಿಕ ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಸಿನಿಮಾ ತಂಡದ್ದು. ಸೊ ಸಿನಿಮಾ ತಂಡದ ಪ್ರಕಾರ ಈ ಸಿನಿಮಾ ಆರಂಭ ಮಾಡುವ ಮೊದಲು ಬಯೋಪಿಕ್ ಸಿನಿಮಾ ಮಾಡ್ತೀವಿ ಅಂತೇಳಿ ಹೇಳಿ ಒಪ್ಪಿಸಿ ಎಲ್ಲ ಮಾತುಕತೆ ಆಗಿತ್ತು. ಆದರೆ ಈಗ ಯಾಕೆ ಹೀಗೆ ಅನ್ನೋ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಉಮೇಶ್ ಅವರು ಈ ಸಿನಿಮಾನ ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಅನುಮತಿ ಇಲ್ಲದೆ ಸಿನಿಮಾ ಆಗ್ತಾಯಿದೆ ಅಂತೇಳಿ ಕೂಡ ಅವರು ದೂರನ್ನು ಕೊಡ್ತಾರೆ. ಸ್ವತಃ ಸಾಲು ಮರದ ತಿಮ್ಮಕ್ಕ ಅವರೇ ಚೇಂಬರ್ಗೆ ಹೋಗಿ ಒಂದು ದೂರನ್ನು ಕೊಟ್ಟಾಗ ಚೇಂಬರ್ ಇದನ್ನು ಸೀರಿಯಸ್ ಆಗಿ ತಗೊಳುತ್ತೆ. ಸೊ ಆವಾಗ ಆ ಚಿತ್ರತಂಡವನ್ನು ಸಂಪರ್ಕ ಮಾಡುತ್ತೆ. ಸೊ ಚಿತ್ರತಂಡ ಕೂಡ ಇನ್ನೊಂದು ಮಜಲಿನಲ್ಲಿ ಆ ಮಾತನ್ನು ಹೇಳ್ತಾ ಹೋಗುತ್ತೆ. ಏನಂದರೆ, ಸಾಲು ಮರದ ತಿಮ್ಮಕ್ಕ ಸಿನಿಮಾ ಶೂಟಿಂಗು 2 ದಿನ ಆಯಿತು, ಈಗ ಯಾಕೆ ತಡೆ ಹಿಡಿದಿದ್ದಾರೋ ಗೊತ್ತಿಲ್ಲ. ಆದರೆ ಅವರು ಬೇಡಿಕೆ ಇಟ್ಟಿರೋದಿಷ್ಟೇ, ಸಿನಿಮಾ ಏನು ಬಯೋಪಿಕ್ ಮಾಡ್ತಾಯಿದ್ರೆ ಅದಕ್ಕೆ 25 ಲಕ್ಷ ರೂಪಾಯಿ ಕೊಡಬೇಕು, ಜೊತೆಗೆ ಒಂದು ಇನೋವಾ ಕಾರನ್ನು ಕೊಡಬೇಕು ಅನ್ನೋ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಹೀಗೆ ಗೊತ್ತಾಗ್ತಿಲ್ಲ. ಆರಂಭದಲ್ಲೇ ಇದನ್ನೆಲ್ಲ ಕೇಳಿದರೆ ನಾವು ಯೋಚನೆ ಮಾಡ್ತಾ ಇದ್ವಿ. ಸೊ ಈಗ ಚಿತ್ರೀಕರಣ ಆಗಿದೆ, ಎಲ್ಲ ಏನು ಪರಿಕರಗಳನ್ನು ತಗೊಂಬಂದು ಸಿನಿಮಾ ಶೂಟಿಂಗ್ ಹೋಗಲಿಕ್ಕೆ ರೆಡಿ ಆಗ್ತಾಯಿದ್ರು ಕೂಡ ಯಾಕೆ ಹೀಗೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಅದೇನೋ ಗೊತ್ತಿಲ್ಲ, ಒಂದಷ್ಟು ಬಯೋಪಿಕ್ ಸಿನಿಮಾಗಳು ಆಗುವಾಗ ಒಂದಿಷ್ಟು ಸಮಸ್ಯೆಗಳು ಆಗೋದಂತೂ ಸಹಜ. ಬಾಲಿವುಡ್ಡಲ್ಲಿ ಈ ಥರದ ಪ್ರಯೋಗಗಳಾಗಿವೆ, ಅಲ್ಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಏನು ಸಿನಿಮಾಗಳು ಆಗಿವೆ. ಧೋನಿ ಕುರಿತಂತೆ ಕ್ರಿಕೆಟಲ್ಲಿ ಬಂದಂಥ ಒಂದು ಸಿನಿಮಾ ಆಗಿರ್ಬೋದು, ಅದು ಕೂಡ ಅಷ್ಟೇ ಕೋಟಿಗಟ್ಟಲೆ ಅವರು ಬಯೋಪಿಕ್ ಮಾಡಬೇಕಾದ್ರೆ ಅವರು ಸಂಭಾವನೆಯನ್ನು ಪಡೆದರು. ಸಂಭಾವನೆ ಪಡೆಯೋದು ತಪ್ಪಲ್ಲ, ಆದರೆ ಒಬ್ಬ ವ್ಯಕ್ತಿಗತವಾಗಿ ಅವರ ಬಯೋಪಿಕ್ಕು ಜೀವನ ಚರಿತ್ರೆಯನ್ನು ಹಿಡ್ಕೊಂಡು ಮಾಡೋದಿದೆಯಲ್ಲ, ಆ ಸಿನಿಮಾ ಮಾಡುವಾಗ ಪ್ರೊಡಕ್ಷನ್ ಹೇಗಿರಬೇಕು, ಆ ಡೈರೆಕ್ಟ್ರ್ ಯಾರು, ಇವೆಲ್ಲವನ್ನು ಸೂಚ್ಯವಾಗಿ ನೋಡಬೇಕು. ಆದರೆ ಯಾರು ಕೂಡ ಇದನ್ನು ಗಮನಿಸ್ದಾನೆ ಒಂದಷ್ಟು ಸಿನಿಮಾ ಶುರು ಆಗೋ ಟೈಮಲ್ಲಿ ಸುಮ್ಮನೆ ಇದ್ದು ಆದ ಬಳಿಕ ಈಗ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದಷ್ಟು ಚಿತ್ರತಂಡದ ನೋವಿನ ಮಾತು. ಅದೇನೇ ಇರಲಿ, ಸಾಲು ಮರದ ತಿಮ್ಮಕ್ಕ ಲೆಜೆಂಡ್. ಸೊ ಅಂಥವರ ಒಂದು ಸಿನಿಮಾ ಮಾಡ್ತಾರೆ ಅಂತಂದರೆ ದೊಡ್ಡ ಮಟ್ಟಕ್ಕೆ ಮಾಡಬೇಕು ನಿಜ. ಆದರೆ ಅವರ ನಡುವೆ ಏನು ಒಪ್ಪಂದಗಳಾಗಿದ್ವು ಅದು ಯಾರಿಗೂ ಗೊತ್ತಿಲ್ಲ. ಈಗ ಚಿತ್ರತಂಡ ಅವರ ಮೇಲೆ ಆರೋಪ ಮಾಡ್ತಾ ಇದೆ. ಸಾಲು ಮರದ ತಿಮ್ಮಕ್ಕಗೆ 25 ಲಕ್ಷ ಕೇಳ್ತಾ ಇದ್ದಾರೆ, ಇನೋವಾ ಕಾರನ್ನು ಕೇಳ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇವರ ಪ್ರಕಾರ ಆ ಸಿನಿಮಾಗಾಗಿ ನಮ್ಮ ಅನುಮತಿನೇ ಕೇಳಿಲ್ಲ, 2 ದಿನ ಶೂಟಿಂಗ್ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಸಿನಿಮಾ ಹೇಗೆ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ, ದಯವಿಟ್ಟು ಇದನ್ನು ತಡೆ ಹೊರಡಬೇಕು ಅಂತೇಳಿ ಸಾಲು ಮರದ ತಿಮ್ಮಕ್ಕ ಮತ್ತು ಅವರ ಸಾಕು ಮಗ ಉಮೇಶ್ ಅವರು ಈಗ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಚೇಂಬರ್ ಮೆಟ್ಟಿಲು ಏರಿದೆ, ಚೇಂಬರ್ನಲ್ಲಿ ಈಗ ಡಿಸೈಡ್ ಆಗಬೇಕು. ಸೊ 2 ಕಡೆ ಕೂತ್ಕೊಂಡು ಈ ಸಿನಿಮಾ ಮುಂದುವರಿಯುತ್ತಾ ಅಥವಾ ಮುಂದುವರಿಯಲ್ಲ ಅನ್ನೋದನ್ನು ಕಾದು ನೋಡಬೇಕಾಗಿದೆ.